ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಭಾರತೀಯ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಾದ ಆಯುರ್ವೇದದಲ್ಲಿ ತುಳಸಿಗೆ ಅತ್ಯುನ್ನತ ಸ್ಥಾನವಿದೆ. ಇದನ್ನು ಗಿಡಮೂಲಿಕೆಗಳ ರಾಣಿ ಎಂದು ಕರೆಯುವುದು ಕೇವಲ ಧಾರ್ಮಿಕ ಕಾರಣಗಳಿಗಲ್ಲ, ಬದಲಾಗಿ ಅದರಲ್ಲಿರುವ ಅಗಾಧವಾದ ಔಷಧೀಯ ಗುಣಗಳಿಗಾಗಿ. ಪ್ರಕೃತಿಯು ನಮಗೆ ನೀಡಿರುವ ಈ ಅಮೂಲ್ಯ ಕೊಡುಗೆಯ ವೈಜ್ಞಾನಿಕ ಮತ್ತು ಆರೋಗ್ಯದಾಯಕ ಪ್ರಯೋಜನಗಳು ನಿಜಕ್ಕೂ ಬೆರಗುಗೊಳಿಸುವಂತವು. ತುಳಸಿಯು ದೇಹದ ರೋಗನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಲ್ಲಿರುವ ಪ್ರಬಲ ಆಂಟಿಆಕ್ಸಿಡೆಂಟ್ಗಳು ಜೀವಕೋಶಗಳ ಹಾನಿಯನ್ನು ತಡೆಯುತ್ತವೆ ಮತ್ತು ವಿವಿಧ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿಯನ್ನು ದೇಹಕ್ಕೆ ನೀಡುತ್ತವೆ. ವಿಶೇಷವಾಗಿ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾದ ದೀರ್ಘಕಾಲದ ಕೆಮ್ಮು, ನೆಗಡಿ ಮತ್ತು ಅಸ್ಥಮಾ ಶಮನಕ್ಕೆ ತುಳಸಿ ಒಂದು ರಾಮಬಾಣವಿದ್ದಂತೆ. ಇದು ಶ್ವಾಸನಾಳವನ್ನು ಶುದ್ಧೀಕರಿಸಿ ಉಸಿರಾಟ ಸುಗಮವಾಗುವಂತೆ ಮಾಡುತ್ತದೆ. ವೈರಲ್ ಜ್ವರದ ಸಮಯದಲ್ಲಿ ತುಳಸಿ ಕಷಾಯದ ಸೇವನೆಯು ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಬಹಳ ಸಹಕಾರಿ. ವೈಜ್ಞಾನಿಕವಾಗಿ ತುಳಸಿಯನ್ನು ಒಂದು ಅಡಾಪ್ಟೋಜೆನ್ ಎಂದು ಪರಿಗಣಿಸಲಾಗುತ್ತದೆ, ಅಂದರೆ ಇದು ದೇಹದಲ್ಲಿನ ಕಾರ್ಟಿಸಾಲ್ ಮಟ್ಟವನ್ನು ಸಮತೋಲನಗೊಳಿಸುವ ಮೂಲಕ ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮನಸ್ಸನ್ನು ಪ್ರಶಾಂತಗೊಳಿಸಿ ಉತ್ತಮ ನಿದ್ರೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುತ್ತದೆ. ಇದರ ಜೊತೆಗೆ ತುಳಸಿಯು ರಕ್ತವನ್ನು ಶುದ್ಧೀಕರಿಸುವ ನೈಸರ್ಗಿಕ ಗುಣವನ್ನು ಹೊಂದಿದೆ. ಇದು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದಲ್ಲದೆ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಮೂತ್ರಪಿಂಡಗಳಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಕಿಡ್ನಿ ಕಲ್ಲುಗಳು ಉಂಟಾಗದಂತೆ ತಡೆಯುವ ಶಕ್ತಿಯೂ ಇದಕ್ಕಿದೆ. ಮಧುಮೇಹ ಮತ್ತು ಹೃದಯದ ಆರೋಗ್ಯದ ವಿಷಯದಲ್ಲೂ ತುಳಸಿ ಅತ್ಯಂತ ಉಪಯುಕ್ತ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಇದು ನೆರವಾಗುತ್ತದೆ. ಇದರಿಂದ ಹೃದಯದ ಸ್ನಾಯುಗಳಿಗೆ ಬಲ ಸಿಗುತ್ತದೆ ಮತ್ತು ರಕ್ತದೊತ್ತಡವು ಸಮತೋಲನದಲ್ಲಿರುತ್ತದೆ. ನಮ್ಮ ಪರಿಸರದಲ್ಲಿ ನಾವು ಮುಖ್ಯವಾಗಿ 2 ವಿಧದ ತುಳಸಿಗಳನ್ನು ಕಾಣಬಹುದು. ಮೊದಲನೆಯದು ರಾಮತುಳಸಿ ಅಥವಾ ಶ್ರೀತುಳಸಿ. ಇದರ ಎಲೆಗಳು ತಿಳಿ ಹಸಿರು ಬಣ್ಣದ್ದಾಗಿದ್ದು ಮೃದುವಾದ ಸುವಾಸನೆ ಮತ್ತು ಸ್ವಲ್ಪ ಸಿಹಿ ರುಚಿಯನ್ನು ಹೊಂದಿರುತ್ತವೆ. ಜೀರ್ಣಕ್ರಿಯೆ ಸುಧಾರಿಸಲು ಮತ್ತು ಸಾತ್ವಿಕ ಗುಣಗಳ ವರ್ಧನೆಗೆ ಇದು ಪೂರಕವಾಗಿದೆ. ಎರಡನೆಯದು ಕೃಷ್ಣತುಳಸಿ ಅಥವಾ ಶ್ಯಾಮತುಳಸಿ. ಇದರ ಎಲೆಗಳು ಗಾಢ ನೇರಳೆ ಅಥವಾ ಕಪ್ಪು ಮಿಶ್ರಿತ ಹಸಿರು ಬಣ್ಣದ್ದಾಗುತ್ತವೆ. ಔಷಧೀಯ ದೃಷ್ಟಿಯಿಂದ ಕೃಷ್ಣತುಳಸಿಯು ರಾಮತುಳಸಿಗಿಂತ ಹೆಚ್ಚು ಪ್ರಬಲವೆಂದು ಪರಿಗಣಿಸಲಾಗಿದೆ. ತೀವ್ರವಾದ ಶೀತ, ಜ್ವರ ಮತ್ತು ಚರ್ಮದ ಸೋಂಕುಗಳ ಚಿಕಿತ್ಸೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ದಿನನಿತ್ಯದ ಜೀವನದಲ್ಲಿ 2 ರಿಂದ 3 ತುಳಸಿ ಎಲೆಗಳನ್ನು ಸೇವಿಸುವುದು ಅಥವಾ ತುಳಸಿ ಚಹಾವನ್ನು ಕುಡಿಯುವುದು ದೀರ್ಘಕಾಲದ ಆರೋಗ್ಯಕ್ಕೆ ಅತ್ಯಂತ ಹಿತಕಾರಿ. ಒಟ್ಟಾರೆಯಾಗಿ ಹೇಳುವುದಾದರೆ, ತುಳಸಿಯು ಕೇವಲ ಅಂಗಳದ ಗಿಡವಲ್ಲ, ಅದು ಪ್ರತಿಯೊಬ್ಬರ ಆರೋಗ್ಯದ ಸಂರಕ್ಷಣೆಗಾಗಿ ಪ್ರಕೃತಿ ನೀಡಿರುವ ಒಂದು ನೈಸರ್ಗಿಕ ಕವಚವಾಗಿದೆ. ರಾಮತುಳಸಿ ಮನಸ್ಸಿಗೆ ಶಾಂತಿ ನೀಡಿದರೆ, ಕೃಷ್ಣತುಳಸಿ ದೇಹಕ್ಕೆ ರೋಗನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಈ 2 ಗಿಡಗಳು ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನೆ ಒಂದು ಪುಟ್ಟ ಆಸ್ಪತ್ರೆ ಇದ್ದಂತೆ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಕೃತಿಯನ್ನು ಪ್ರೀತಿಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.